ಮೆಟ್ರೋ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆ. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆದಾಗ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಇತ್ತು. ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ಇನ್ನೂ ಕೂಡ ಜಟಾಪಟಿ ನಿಲ್ತಾ ಇಲ್ಲ. ದರ ಏರಿಸೋ ಅಧಿಕಾರ ರಾಜ್ಯಕ್ಕಿದೆ ಅಂತ ಬಿಜೆಪಿ ಸಂಸದರು ಹೇಳ್ತಿದ್ದಾರೆ. ಆದ್ರೆ ರಾಜ್ಯ ನಾಯಕರ ಪರಿಸ್ಥಿತಿನೇ ಬೇರೆ. ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಕೇಂದ್ರದ ಅಣತಿ ಅಂತ ದರ ಏರಿಕೆ ಆಗುತ್ತಷ್ಟೇ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡುವ ಅಧಿಕಾರ ಹಾಗಾದ್ರೆ ಯಾರಿಗಿರೋದು? ದರ ಏರಿಕೆ ಅಂತಿಮ ತೀರ್ಮಾನ ಮಾಡೋದು ಯಾರು ಗೊತ್ತಾ? ಎಫ್ಎಫ್ಸಿ ಸ್ವತಂತ್ರವಾಗಿದ್ರೂ ಕೂಡ ದರ ಏರಿಕೆಗೆ ಅಂತಿಮ ಮುದ್ರೆ ಯಾರಿಂದ ಬೀಳಬೇಕು? ಮೆಟ್ರೋ ರೈಲ್ವೆ ಕಾಯ್ದೆಯಡಿ ದರ ನಿಗದಿಗೆ ಅವಕಾಶವನ್ನ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಅಣತಿಯಂತೆ ಫೇರ್ ಫಿಕ್ಷನ್ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ. 2024ರಲ್ಲಿ ಬಿಎಂಆರ್ಸಿಎಲ್ ನಿಂದ ವಾರ್ಷಿಕ ದರ ಪರಿಷ್ಕರಣೆ ಆಗುತ್ತೆ. ದರ ಏರಿಕೆ ಮಾಡುವ ಮೊದಲು ಬಿಎಂಆರ್ಸಿಎಲ್ ಬೋರ್ಡ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ದರ ಏರಿಕೆ ಮಾಡುವ ಮೊದಲು ಬಿಎಂಆರ್ಸಿಎಲ್ ಬೋರ್ಡ್ ನಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ನಿರ್ಧಾರ ಆಗೋದು. ಬಿಎಂಆರ್ಸಿಎಲ್ ಆಡಳಿತ ಮಂಡಳಿಯ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಅವ್ರು ಏನ್ ನಿರ್ಧಾರ ಮಾಡ್ತಾರೋ ಅದ ನಂತರದಲ್ಲಿ ಬೆಲೆ ಏರಿಕೆ ಮಾಡಬೇಕಾ ಬೇಡವಾ ಇದ್ರ ಬಗ್ಗೆ ಚರ್ಚೆ ಆದ ಬಳಿಕ ಅಲ್ಲಿನ ಆಡಳಿತ ಮಂಡಳಿ ಕೈಗೊಳ್ಳುವಂತಹ ಕ್ರಮವೇ ಅಂತಿಮವಾಗಿರುತ್ತೆ ಅಂತ. ಬಟ್ ಎನಿವೆ, ಬಹುತೇಕರಿಗೆ ಮೆಟ್ರೋ ದರ ಏರಿಕೆ ಆದಾಗೆಲ್ಲ ರಾಜ್ಯ ನಾಯಕರನ್ನ ಜನ ಬೈದಾಗೆಲ್ಲ ಎಲ್ಲ ನಮ್ಮನ್ನು ಬೈಬೇಡಿ, ನಮ್ಮ ಹತ್ರ ಅಧಿಕಾರ ಇಲ್ಲ, ಬದಲಾಗಿ ಕೇಂದ್ರ ಏನ್ ಶಿಫಾರಸ್ ಮಾಡುತ್ತೋ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನೋ ರೀತಿಯಲ್ಲಿ ರಾಜ್ಯ ನಾಯಕರು ಹೇಳ್ತಾ ಇದ್ರು. ಬಟ್ ಬಿಜೆಪಿ ಸಂಸದರನ್ನ ಪ್ರಶ್ನೆ ಮಾಡಿದ್ರೆ, ಏನ್ರಿ ಕೇಂದ್ರದಲ್ಲಿ ಅಧಿಕಾರ, ಕೇಂದ್ರಕ್ಕೆ ಅಧಿಕಾರ ಇದೆಯಾ ಈ ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರಶ್ನೆ ಮಾಡಿದ್ರೆ ತೇಜಸ್ವಿ ಸೂರ್ಯ ಅವರು ಅಂತೂ ಪ್ರತಿ ಬಾರಿ ಹೇಳ್ತಾರೆ ಕೇಂದ್ರದ್ದೇನು ಇಲ್ಲ ರೀ, ರಾಜ್ಯದ ಪಾತ್ರ ಬಹುದೊಡ್ಡದು ಅಂತ. ಬಟ್ ಎನಿವೆ, ಎಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಬಿಎಂಆರ್ಸಿಎಲ್ ಅಲ್ಟಿಮೇಟ್ ಆಗಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋದು. ಹಂಗಾಗಿ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ಮುಂದುವರಿತಾ ಇದೆ.